ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈನ ಮಾಡ್ಬೋದು. ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ರು ಕೂಡ ಸಾಕಾಗಿರುತ್ತೆ. ಇದು ಬಂದು ಜೆನ್ಯೂನ್ ಹಾಗೆ ಎಲ್ಲರಿಗೂ ಗೊತ್ತಿರುವಂಥ ಕಂಪ್ನಿ ಬ್ಲಿಂಕಿಟ್. ಅವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇದು ರೋಲ್ ಬಂದು ನಿಮಗೆ ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಅವರ ಡೆಲಿವರಿ ಪಾರ್ಟ್ನರ್ಸ್ ಅಥವಾ ಡೆಲಿವರಿ ಬಾಯ್ಸ್ಗೆ ಏನಾದ್ರು ಕ್ವೆಶನ್ಸ್ ಇತ್ತು, ಕ್ವೆರೀಸ್ ಇತ್ತು ಅಂದರೆ ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಜೊತೆಗೆ ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಟಾರ್ಗೆಟ್ಸ್ ಇರೋದಿಲ್ಲ, ಸೇಲ್ಸ್ ಇರೋದಿಲ್ಲ, ಪ್ರೆಷರ್ ಇರೋದಿಲ್ಲ. ಈಸಿಯಾಗಿ ನೀವು ಕೆಲಸನ ಮಾಡ್ಬೋದು. ಸ್ಯಾಲ್ರಿ ನೋಡಿದ್ರೆ ನಿಮಗೆ 15,000 rupees ಪರ್ ಮಂತ್ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ ಅಷ್ಟು ಬೋನಸ್ ಕೂಡ ನಿಮಗೆ ಕೊಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಪ್ರೆಷರ್ಸ್ ಅಥವಾ ನೀವು ಆಫೀಸ್ಗೆ ಹೋಗಿ ಮಾಡಬೇಕು ಅಥವಾ ಫೀಲ್ಡ್ಗೆ ಹೋಗಿ ಮಾಡಬೇಕು ಅನ್ನೋದು ಏನಿಲ್ಲ. ನಿಮ್ಮ ಮನೆಯಿಂದನೇ ಆರಾಮಾಗಿ ನೀವು ಇಲ್ಲಿ ಮಾಡ್ಬೋದು. ಜಸ್ಟ್ ಈಸಿಯಾಗಿ ಮಾಡ್ಬೋದು. ಯಾರೆಲ್ಲ ಹೌಸ್ ವೈಫ್ಸ್ ಇದ್ದೀರಾ, ಮದರ್ಸ್ ಇದ್ದೀರಾ, ಅವರು ಕೂಡ ಇಲ್ಲಿ ಟ್ರೈನ ಮಾಡ್ಬೋದು. ಸ್ಟೂಡೆಂಟ್ಸ್ಗೆ ಅಷ್ಟು ಆಪರ್ಚುನಿಟೀಸ್ ಇಲ್ಲ, ಯಾಕಂದರೆ ಇದು ಕಂಪ್ಲೀಟ್ಲಿ ಫುಲ್ ಟೈಮ್ ಜಾಬ್ ಆಗಿದೆ. ಇನ್ನು ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡಬೇಕು, ಎಲ್ಲ ಅಪ್ಲೈ ಮಾಡಬೇಕು, ನಿಮ್ಮ ರೋಲ್ ಏನು ಅನ್ನೋದೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಹೆಂಡ್ವರೆಗೂ ನೋಡಿ. ಜೊತೆಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು, ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರುವಂಥದ್ದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ವರ್ಕ್ ಫ್ರಮ್ ಹೋಮ್ ಬ್ಲಿಂಕಿಟ್ ವಾಯ್ಸ್ ಅಂತ ಅವರು ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಬಂದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇರೋದು. ವರ್ಕ್ ಫ್ರಮ್ ಹೋಮ್ ಅಂದರೆ ರಿಮೋಟ್ ರೋಲ್ ಆಗಿರುತ್ತೆ ಅಂತ ಆಲ್ರೆಡಿ ಮೆನ್ಷನ್ನ ಮಾಡಿಬಿಟ್ಟಿದ್ದಾರೆ. ಸೊ ಇವರು ಸೆಕೆಂಡರಿ ಅಥವಾ ಅವರ ಲೈಕ್ ಕೋ ಪಾರ್ಟ್ನರ್ ಯಾರಿರ್ತಾರೆ ಅವರ ಕಂಪ್ನಿ ಕಡೆಯಿಂದ ಇಲ್ಲಿ ಬ್ಲಿಂಕಿಟ್ಗೆ ಹೈರಿಂಗ್ನ ಮಾಡ್ತಿರೋದು ಅನ್ನೋದನ್ನು ಕೂಡ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡಿದ್ರೆ 0 to 5 years ಆಫ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫ್ರೆಷರ್ಸ್ ಆಗಿದ್ರು ಅಥವಾ 5 years ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಫ್ರೆಷರ್ಸ್ ಕೂಡ ವೆಲ್ಕಮ್. ಇನ್ನು ಸ್ಯಾಲ್ರಿ ನೋಡಿದ್ರೆ ನೀವು 1,50,000 ಇಂದ 1,75,000 ಅವ್ರಿಗೂ ಪರ್ ಆ್ಯನಮ್ ನಾವಿಲ್ಲಿ ಪೇಮೆಂಟ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಬೇಕಂದರೆ ನೀವು ಕೂಡ ಕ್ಯಾಲ್ಕುಲೇಟ್ನ ಮಾಡ್ಕೊಬೋದು ಎಷ್ಟು ಬರುತ್ತೆ ಅಂತ. ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದಾದರೆ ನಿಮಗೆ ಈಸಿಯಾಗಿ ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬರುತ್ತೆ ಅಂತ. ಲೈಕ್ 14,500 ಸಮಥಿಂಗ್ ಬರುತ್ತೆ. ಅರೌಂಡ್ ನಿಮಗೆ 15,000 ಪರ್ ಮಂತ್ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಇನ್ನು ರಿಮೋಟ್ ವರ್ಕ್ ಅಂತ ಮತ್ತೆ ಮೆನ್ಷನ್ನ ಮಾಡಿದ್ದಾರೆ. ಅವರ ಕಂಪ್ನಿ ಬಂದು ಲಕ್ನೋವಲ್ಲಿರೋದು ಅನ್ನೋದು ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಜೊತೆಗೆ ಜಸ್ಟ್ 2 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು ಅನ್ನೋದು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇದ್ದಾರೆ. ಲೈಕ್ ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ಜಾಬ್ ಡಿಸ್ಕ್ರಿಪ್ಷನ್, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ. ಆಸ್ ಅ ಬ್ಲಿಂಕಿಟ್ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಯು ವಿಲ್ ಹ್ಯಾಂಡಲ್ ಡೆಲಿವರಿ ಪಾರ್ಟ್ನರ್ಸ್ ಕ್ವೆರೀಸ್ ಆ್ಯಂಡ್ ರಿಸಾಲ್ವ್ ಇಶ್ಯೂಸ್ ವಿತ್ ಫೋನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಬ್ಲಿಂಕಿಟ್ ಅವರ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ನ ಮಾಡ್ತೀರಾ. ಇಲ್ಲಿ ಡೆಲಿವರಿ ಪಾರ್ಟ್ನರ್ಸ್ ಯಾರಿರ್ತಾರೆ ಅಂದರೆ ಡೆಲಿವರಿ ಬಾಯ್ಸ್ ಯಾರಿರ್ತಾರೆ ಅವ್ರಿಗೆ ಡೆಲಿವರಿ ಮಾಡೋ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಥವಾ ಆ್ಯಪಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು, ಈ ರೀತಿಯಾದ ಏನಾದರೂ ಇಶ್ಯೂಸ್ ಅವ್ರಿಗೆ ಬಂತು ಅಂದರೆ ಆ ಟೈಮಲ್ಲಿ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರ ಪ್ರಾಬ್ಲಮ್ ಏನಿದೆ ಅನ್ನೋದನ್ನ ನೋಡಿಕೊಂಡು ನೀವು ಕಂಪ್ನಿಯವರು ಅದಕ್ಕೆ ಸೊಲ್ಯೂಷನ್ಸ್ನ ಆಲ್ರೆಡಿ ನಿಮಗೆ ಕೊಟ್ಬಿಟ್ಟಿರ್ತಾರೆ ಅಥವಾ ಕಳಿಸಿರ್ತಾರೆ. ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಅವ್ರಿಗೆ ನೀವು ಹೇಳಬೇಕಾಗಿರುತ್ತೆ ಅಷ್ಟೇ. ಇಲ್ಲಿ ನಿಮಗೆ ಯಾವುದೇ ರೀತಿ ಟಾರ್ಗೆಟ್ಸ್ ಇರೋದಿಲ್ಲ ಅಥವಾ ಸೇಲ್ಸ್ ಮಾಡಬೇಕು ಅನ್ನೋದಿಲ್ಲ, ಪ್ರೆಷರ್ ಇರೋದಿಲ್ಲ. ಜಸ್ಟ್ ಅವ್ರ ಕಡೆಯಿಂದ ಏನಾದ್ರು ಕಾಲ್ ಬಂದರೆ, ಯಾವಾಗಲೂ ಬರುತ್ತೆ ಅನ್ನೋದೇನಿಲ್ಲ, ಯಾವಾಗಾದ್ರೂ ಬಂದರೆ ಆವಾಗ ನೀವು ಅವ್ರಿಗೆ ರೆಸ್ಪಾನ್ಸ್ನ ಮಾಡಬೇಕಾಗಿರುತ್ತೆ. ಡೈಲಿ ನಿಮಗೆ ಅರೌಂಡ್ ಏನಿಲ್ಲ ಅಂದರೂ 15-20 ಆ ರೀತಿ ಕಾಲ್ಸ್ ಬರ್ಬೋದು ಅರೌಂಡ್ ಅಷ್ಟೇ. ಯಾವಾಗಲೂ ಕಾಲ್ಸ್ ಬರೋದಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಅಡ್ರೆಸ್ ಕರೆಕ್ಟಾಗಿರುತ್ತೆ, ಎಲ್ಲ ಕರೆಕ್ಟಾಗಿರುತ್ತೆ. ಪ್ರಾಬ್ಲಮ್ ಆಯಿತು ಅವ್ರಿಗೆ ಗೊತ್ತಾಗಲಿಲ್ಲ ಅಂದಾಗ ಮಾತ್ರ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ. ಇಲ್ಲಿ ನೀವು ಕನ್ನಡ ಭಾಷೆಯಲ್ಲೂ ಕೂಡ ಕೆಲಸನ ಮಾಡ್ಬೋದು. ಸೊ ನಿಮಗೆ ಇಲ್ಲಿ ಇಂಗ್ಲೀಷ್ ಬರಲೇಬೇಕು ಅನ್ನೋದೇನಿಲ್ಲ, ಕನ್ನಡ ಭಾಷೆಯಲ್ಲೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಓಕೆನಾ? ಸೊ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಆಮೇಲೆ ಇಂಟರ್ವ್ಯೂ ಕಾಲ್ಸ್ ಮಾಡ್ತಾರಲ್ವಾ, ಆವಾಗ ನೀವು ಕನ್ನಡ ಭಾಷೆಯಲ್ಲಿ ಓಪನಿಂಗ್ಸ್ ಇರುತ್ತಲ್ಲ ಅದನ್ನು ನಿಮಗೆ ಅಲಾಟ್ ಮಾಡಿ ಕೊಡ್ತಾರೆ. ಇನ್ನು ಗ್ರ್ಯಾಜುಯೇಟ್ಸ್ ಆ್ಯಂಡ್ ಅಂಡರ್ ಗ್ರ್ಯಾಜುಯೇಟ್ಸ್ ಇಬ್ರಿಗೂ ಕೂಡ ಇಲ್ಲಿ ಆಪರ್ಚುನಿಟಿ ಇದೆ ಅಂತ ಹೇಳ್ತಾರೆ. ಸೊ 12th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ನಿಮಗೆ ಗೊತ್ತು ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ. ಜೊತೆಗೆ ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಲ್ಯಾಪ್ಟಾಪ್ ವಿತ್ ಮಿನಿಮಮ್ 8 GB ರ್ಯಾಮ್ ಆ್ಯಂಡ್ ವಿಂಡೋ
10 ಇಸ್ ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಇಲ್ಲೊಂದು ಲ್ಯಾಪ್ಟಾಪ್ ಇರಬೇಕಾಗಿರುತ್ತೆ, ಅದು ವಿಂಡೋ 10 ಆಗಿರಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಕೆಲವೊಂದು ಆ್ಯಪ್ಸ್ಗಳನ್ನ ಅಂದರೆ ಬ್ಲಿಂಕಿಟ್ ಆ್ಯಪ್ ಹೇಗಿದೆ ಅದೇ ರೀತಿ ಆ್ಯಪ್ಸ್ಗಳನ್ನ ನಿಮಗೆ ಇಲ್ಲಿ ಡೌನ್ಲೋಡ್ ಮಾಡಿಸ್ತಾರೆ ಅಥವಾ ನಿಮಗೆ ವೆಬ್ಸೈಟ್ ಲಿಂಕ್ನ ಕಳಿಸಿರ್ತಾರೆ. ಸೊ ಅದು ಈಸಿಯಾಗಿ ನೀವು ವರ್ಕ್ ಮಾಡಬೇಕು ಅಂದರೆ ನಿಮಗೆ ಲ್ಯಾಪ್ಟಾಪ್ ಬೇಕಾಗಿರುತ್ತೆ, ಅದರಿಂದ ಹೇಳ್ತಾ ಇದ್ದಾರೆ. ಇನ್ನು ಆನ್ ದ ಜಾಬ್ ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ನಿಮ್ಗೆ ಏನೂ ಕೂಡ ಕೆಲಸ ಮಾಡೋದಕ್ಕೆ ಬರೋದಿಲ್ಲ ಅಂದರೂ ಕೂಡ ಇವರು ನಿಮಗೆ ಟ್ರೈನಿಂಗ್ ಕೊಟ್ಟು ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ 6 days ವರ್ಕ್ ಇರುತ್ತೆ, ಹಾಗೆ 1 ರೊಟೇಷನಲ್ ವೀಕ್ ಆಫ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ವಾರದಲ್ಲಿ ನೀವು 6 ದಿನ ವರ್ಕ್ನ ಮಾಡಬೇಕು, 1 ರೊಟೇಷನಲ್ ವೀಕ್ ಆಫ್ ಇರುತ್ತೆ, 9 hours ಆಫ್ ಶಿಫ್ಟ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮಗೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನಲ್ಲೇ ಹೇಳಿದ್ದೆ, ಇಲ್ಲಿ ನಿಮಗೆ ಫುಲ್ ಟೈಮ್ ವರ್ಕ್ ಮಾತ್ರ ಇರೋದು, ಪಾರ್ಟ್ ಟೈಮ್ ಇಲ್ಲ. ಸೊ ಅದರಿಂದ ಸ್ಟೂಡೆಂಟ್ಸ್ಗೆ ಅಷ್ಟು ಅಪರ್ಚುನಿಟಿ ಇಲ್ಲ ಅಂತ. ಯಾಕಂದರೆ ಇದು 9 hours ಶಿಫ್ಟ್ಸ್ ಇರುತ್ತೆ, 1 hour ಬ್ರೇಕ್ ಇರುತ್ತೆ, 8 hours ನೀವು ಕೆಲಸ ಮಾಡಬೇಕು. ಹಂಗಂತ ನಿಮಗೆ 8 hours ಕೂಡ ಕಂಪ್ಲೀಟ್ಲಿ ಕಾಲ್ಸ್ ಬರುತ್ತೆ ಅಂತ ಇಲ್ಲ. ಹಾಫ್ ಆನ್ ಅವರ್ಗೋ 1 hourಗೋ ಒಂದ್ಸಲ ಅಥವಾ 2 ಕಾಲ್ಸ್ ಬರ್ಬೋದು ಅಷ್ಟೇ, ತುಂಬ ಏನು ಕಾಲ್ಸ್ ಬರೋದಿಲ್ಲ. ಬಟ್ 8 hours ಶಿಫ್ಟ್ಸ್ ಅಂತ ಇರುತ್ತೆ. ಜಸ್ಟ್ ನೀವು ಲಾಗಿನ್ ಆಗಿ ಬಿಟ್ಬಿಟ್ಟು ನಿಮ್ಮ ಕೆಲಸ ಏನಾರು ಇದ್ದರೆ ಅದನ್ನು ಕೂಡ ಮಾಡ್ಕೊಬೋದು. ಕಾಲ್ ಬಂದಾಗ ಬಂದು ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇನ್ನು ವೈಫೈ ಇಸ್ ಮ್ಯಾಂಡೇಟ್ರಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ 8 hours ನೀವು ಲಾಗಿನ್ ಆಗಿರಬೇಕಾಗಿರುತ್ತಲ್ವ, ಅವರು ಆ್ಯಪ್ ಅಥವಾ ಅವ್ರಿಗೆ ಏನು ವೆಬ್ಸೈಟ್ ಹೇಳಿರ್ತಾರೆ ಅಲ್ಲಿ ಲಾಗಿನ್ ಹಾಗೆ ಲಾಗೌಟ್ 2 ಕೂಡ ಶೋ ಆಗುತ್ತೆ. ಅಲ್ಲಿ ಲಾಗಿನ್ ಆಗಿರ್ಬೇಕಂದ್ರೆ ನಿಮಗೆ ನೆಟ್ ಬೇಕಾಗಿರುತ್ತೆ. ಸೊ ಇಲ್ಲಿ ವೈಫೈನ ಕೇಳ್ತಾ ಇದ್ದಾರೆ. ನಿಮಗೇನಾದರೂ ವೈಫೈ ಇಲ್ಲ ನಮ್ಮ ಮನೇಲಿ, ಅಷ್ಟು ನಾವು ಇವಾಗ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ ಅಂದರೆ ಮೊಬೈಲಲ್ಲಿ ಅನ್ಲಿಮಿಟೆಡ್ ಡೇಟಾ ಪ್ಯಾಕ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ಸ್ಯಾಲ್ರಿ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋಕ್ಕೆ 14,400 ತೋರಿಸ್ತಾ ಇದ್ದಾರೆ. ಎಲ್ಲ ಕವರ್ ಅಪ್ ಆಗಿ ನಿಮಗೆ 15,000ವರೆಗೂ ಬರುತ್ತೆ, ಪ್ಲಸ್ ಬೋನಸ್ ಕೂಡ ಇರುತ್ತೆ. ಓಕೆನಾ. ಸೊ ಇಲ್ಲಿ ನಿಮಗೆ ಇಂಟರ್ವ್ಯೂ ಲೈಕ್ ರೌಂಡ್ಸ್ಗಳು ಹೇಗಿದೆ, ಎಷ್ಟು ರೌಂಡ್ಸ್ ಇದೆ ಅನ್ನೋದು ಕೂಡ ನಿಮಗೆ ಡೀಟೇಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ಮೊದಲನೇದಾಗಿ HR ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಅದಾದಮೇಲೆ ಲೈಕ್ L1 ಇರುತ್ತೆ ನಿಮಗೆ ವ್ಯಾಲ್ಯೂಯೇಟ್, ಆಮೇಲೆ L2 ಇರುತ್ತೆ, ಅದಾದಮೇಲೆ ವರ್ಚುವಲ್ ಟೆಸ್ಟ್ ಕೊಡ್ತಾರೆ ನಿಮಗೊಂದು. ಸೊ ಆ ಟೆಸ್ಟಲ್ಲಿ ನೀವು ಪಾಸ್ ಆಗಬೇಕಾಗಿರುತ್ತೆ, ಲೈಕ್ ಅಸೈನ್ಮೆಂಟ್ ಇರುತ್ತೆ, ಅದನ್ನು ಪಾಸ್ ಆಗಬೇಕಾಗಿರುತ್ತೆ. ಆಮೇಲೆ ಕ್ಲೈಂಟ್ ಇವ್ಯಾಲ್ಯೂಯೇಟ್ನ ಮಾಡಿ ನಿಮ್ಮನ್ನ ಆನ್ ಬೋರ್ಡಿಂಗ್ ತೊಗೊಳ್ತಾರೆ. ಸೊ ಇಷ್ಟು ಸ್ಟೆಪ್ಸಲ್ಲಿ ನೀವು ಪಾಸ್ ಆಗಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಕಷ್ಟ ಏನಿರೋದಿಲ್ಲ. ನಿಮಗೆ ಲೈಕ್ ಬ್ಲಿಂಕಿಟ್ ಆಲ್ರೆಡಿ ಗೊತ್ತಿರುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಒಂದು ಚೆನ್ನಾಗಿತ್ತು ಅಂದರೆ ಇಲ್ಲಿ ಸಾಕಾಗಿರುತ್ತೆ. ಸೊ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಏನಿಲ್ಲ, ಅವ್ರು ಕೇಳೋದಕ್ಕೆ ನೀವು ಲೈಕ್ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡೋದನ್ನ ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ತೀವಿ. ಚೆನ್ನಾಗಿ ಮಾತಾಡಬೇಕಾಗಿರುತ್ತೆ, ಇಂಪ್ರೆಸಿವ್ ಆಗಿ ಅಷ್ಟೇ. ಇನ್ನು ರೋಲ್ ನೋಡಿದ್ರೆ ವಾಯ್ಸ್ ಬ್ಲೆಂಡೆಡ್ ಆದರ್ ಅಂತ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಟೈಪ್ ಬಂದು BPM BPO ಅಂತ ಕೊಡ್ತಿದ್ದಾರೆ. ಡಿಪಾರ್ಟ್ಮೆಂಟ್ ಬಂದು ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪರೇಟರ್ ಆಗಿ ಇಲ್ಲಿ ಓಪನ್ ಇರೋವಂಥದ್ದು ಡಿಪಾರ್ಟ್ಮೆಂಟ್. ಇನ್ನು ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಫುಲ್ ಟೈಮ್ ಪರ್ಮನೆಂಟ್ ಇದೆ. ಕ್ಯಾಟಗರಿ ಬಂದು ವಾಯ್ಸ್ ಬ್ಲೆಂಡೆಡ್ ಇದೆ. ಎಜುಕೇಷನ್ಸ್ ನೋಡ್ಬೋದು ನೀವಿಲ್ಲಿ, ಮತ್ತು ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ 12th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ನನ್ನ ಲಾಸ್ಟ್ ವಿಡಿಯೋಗೆ ಒಂದು ಕಮೆಂಟ್ನ ನೋಡಿದೆ, ಲೈಕ್ ಅದರಲ್ಲಿ ಗ್ರ್ಯಾಜುಯೇಟ್ಸ್ ಅಥವಾ ಪ್ರೊಫೆಷ್ನಲ್ಸ್ ಅಂತ ಕೊಟ್ಟಿದ್ದಾರೆ. ನೀವು 12th ಪಾಸ್ ಆಗಿರೋರು ಕೂಡ ಅಪ್ಲೈನ ಮಾಡ್ಬೋದು ಅಂತ ತಮ್ಲೈನಲ್ಲಿ ಹಾಕಿದ್ದೀರಾ, ಏನಕ್ಕೆ ಅಂತ ಎಲ್ಲ ಮೆಸೇಜ್ನ ಮಾಡಿದ್ರಿ. ನಾನು ಏನಕ್ಕೆ ಆ ಟೈಮಲ್ಲಿ 12th ಪಾಸ್ ಅನ್ನೋದನ್ನ ಹಾಕಿರ್ತೀನಿ ಅಂದರೆ, ಕಂಪ್ನಿ ರಿವ್ಯೂಸ್ ಕೊಟ್ಟಿರ್ತಾರೆ ಅಲ್ವಾ, ಆಲ್ರೆಡಿ ಅಲ್ಲಿ ವರ್ಕ್ ಮಾಡ್ತಿರೋಂಥ ಎಂಪ್ಲಾಯೀಸ್, ಅಲ್ಲಿ ನಾವು 12th ಪಾಸ್ ಆಗಿರೋರು ಕೂಡ ವರ್ಕ್ ಮಾಡ್ತಾ ಇದ್ದೀವಿ, ಒಂದು ಒಳ್ಳೆ ಸ್ಯಾಲ್ರಿಲಿ ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ. ಅವರು ಗ್ರ್ಯಾಜುಯೇಟ್ಸ್ ಏನಕ್ಕೆ ಕೊಡ್ತಾರೆ ಅಂದರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಇದು ಮಾಡ್ಕೊಳೋದಕ್ಕೆ. ಬಟ್ 12th ಪಾಸ್ ಆಗಿರೋರು ನೀವು ಅಪ್ಲೈ ಮಾಡಿ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದೆ ಅಥವಾ ನಿಮ್ಮ ಸ್ಕಿಲ್ಸ್ ಚೆನ್ನಾಗಿದೆ, ಇಂಟರ್ವ್ಯೂನ ನೀವು ಚೆನ್ನಾಗಿ ಕ್ರ್ಯಾಕ್ ಮಾಡಿದ್ರಿ ಅಂದರೆ ನಿಮಗೂ ಕೂಡ ಖಂಡಿತವಾಗಿ ಕೆಲಸ ಕೊಟ್ಟೇ ಕೊಡ್ತಾರೆ. ಗ್ರ್ಯಾಜುಯೇಷನ್ಸ್ ಅಥವಾ ಏನು ಹೇಳ್ತಾರೆ BCom MBA ಇದೆಲ್ಲ ಇವಾಗ ಒಂದು ಸ್ಟ್ಯಾಂಡರ್ಡ್ ಮಿನಿಮಮ್ ಆಗಿರೋದ್ರಿಂದ ಅದನ್ನು ಮೆನ್ಷನ್ ಮಾಡ್ತಿರ್ತಾರೆ ಅಷ್ಟೇ. ಬಟ್ ನೀವು 12th ಪಾಸ್ ಆಗಿ ಕೂಡ ನಿಮ್ಗೆ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ, ನಿಮ್ಗೆ ಸ್ಕಿಲ್ಸ್ಗಳು ಇಂಟರ್ವ್ಯೂ ಸ್ಕಿಲ್ಸ್ ಎಲ್ಲ ಚೆನ್ನಾಗಿ ಪಾಸ್ ಮಾಡಿದ್ರಿ ಅಂದರೆ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಓಕೆನಾ. ಸೊ ಇದೊಂದು ಪಾಯಿಂಟ್ ನಾನು ಕ್ಲಿಯರ್ನ ಮಾಡಬೇಕಿತ್ತು, ಸೊ ಇದಕ್ಕೆ ಆ್ಯಡ್ ಮಾಡಿದೆ ಅಷ್ಟೇ. ಇನ್ನು ಕೀ ಸ್ಕಿಲ್ಸ್ ನೋಡಿದ್ರೆ ನಿಮಗೆ BPO ಕೊಡ್ತಿದ್ದಾರೆ, ಇನ್ಬೋರ್ಡಿಂಗ್ ಪ್ರೋಸೆಸ್ ಕೊಡ್ತಾ ಇದ್ದಾರೆ, ಕಾಲಿಂಗ್ ಈ ರೀತಿಯಾದಂಥ ಸ್ಕಿಲ್ಸ್ಗಳು ಇರಬೇಕು ಅಂತಿದ್ರೆ, ಬಟ್ ನಾಟ್ ನೆಸಸರಿ. ಓಕೆನಾ. ಸೊ ನಿಮಗೆ ಚೆನ್ನಾಗಿ ಮಾತಾಡೋದಕ್ಕೆ ಬಂದರೆ ಇಲ್ಲಿ ಸಾಕಾಗಿರುತ್ತೆ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಬೌಟ್ ದ ಕಂಪ್ನಿ ಅಂತ ನಿಮಗೆ ಕಂಪ್ನಿ ಬಗ್ಗೆ ಕೂಡ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ, ಅದನ್ನು ನೀವು ಕಂಪ್ಲೀಟಾಗಿ ನೋಡ್ಕೊಬೋದು. ಹಾಗೆ ಅದರ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಬೇಕಾದ್ರೆ ನೀವು ಗೂಗಲ್ ಅಥವಾ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ಚೆಕ್ ಮಾಡ್ಕೊಬೋದು. ಸೊ ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಅಂದರೆ, ಇಲ್ಲಿ ಅಪ್ಲೈನ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಅಪ್ಲೈಡ್ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ವರ್ಕ್ ಫ್ರಮ್ ಹೋಮ್ ಬ್ಲಿಂಕಿಟ್ ಪ್ರೋಸೆಸ್ಗೆ ಇದು
ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ. ಇದಾದಮೇಲೆ ನೀವು ನೌಕರಿಯಲ್ಲಿ ಯಾವ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀರಾ ಅದನ್ನು ಚೆಕ್ ಮಾಡ್ಕೊತಾ ಇರಿ. ಯಾಕಂದರೆ ಆ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಏನಾದ್ರು ಪ್ರೊಫೆಷ್ನಲ್ ಇಮೇಲ್ ಇಲ್ಲ ಅಂದರೆ ಇದನ್ನು ಅಪ್ಲೈ ಮಾಡ್ತಿದ್ದ ಹಾಗೆ ಅದನ್ನು ಚೇಂಜ್ ಮಾಡಿ, ಇಲ್ಲ ಚೇಂಜ್ ಮಾಡಿಬಿಟ್ಟು ಇಲ್ಲಿ ಅಪ್ಲೈನ ಮಾಡಿ. ಅದೊಂದು ಪಾಯಿಂಟ್ನ ಮಿಸ್ ಮಾಡ್ಕೊಳ್ಬೇಡಿ. ಸೊ ಅವ್ರು ಅದು ಕೂಡ ಚೆಕ್ ಮಾಡ್ತಾರೆ, ಇದು ಪ್ರೊಫೆಷ್ನಲ್ ಇದೆಯಾ ಇಲ್ವಾ ಅನ್ನೋದನ್ನ. ಸೊ ಚೆಕ್ ಮಾಡಿಬಿಟ್ಟು ನೀವು ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ರೆಸ್ಯೂಮ್ ಕೂಡ ನಿಮ್ಮ ನೌಕರಿಯಲ್ಲಿ ಅಪ್ಡೇಟ್ ಇಡಿ. ಜೊತೆಗೆ ಯಾವುದಕ್ಕೆ ಇನ್ಕಮಿಂಗ್ ಔಟ್ಗೋಯಿಂಗ್ ವಾಟ್ಸಪ್ ಇದೆ, ಆ ವಾಟ್ಸಪ್ ನಂಬರ್ ಅಥವಾ ಕಾಂಟ್ಯಾಕ್ಟ್ ನಂಬರ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ಇಮೇಲ್ ಬರ್ತಾ ಇಲ್ವಾ ಅಂತ ಆದಷ್ಟು ನಿಮ್ಮ ಸ್ಪ್ಯಾಮ್ ಅಥವಾ ಜಂಕ್ ಫೋಲ್ಡರ್ಗಳಲ್ಲೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೇನಾದರೂ ಬೇಕಿದ್ರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಹೊಸ ಜಾಬ್ ಎಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.